ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP Solutions. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. OEC ಸಬ್ಜೆಕ್ಟನ್ನು ಕ್ಯಾನ್ಸಲ್ ಮಾಡಿ ಫೈನಾನ್ಷಿಯಲ್ ಎಜುಕೇಷನ್ ಸಬ್ಜೆಕ್ಟನ್ನು ಆ್ಯಡ್ ಮಾಡಿದ್ದಾರೆ, ಅದು 4th ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅಂತ. ಸೊ ಇವಾಗ ಫೈನಾನ್ಷಿಯಲ್ ಎಜುಕೇಷನ್ ಸಬ್ಜೆಕ್ಟ್ನ ಸಿಲೆಬಸ್ ಲಭ್ಯವಾಗಿದೆ. ಸೊ ಏನೇನಿದೆ ಅಂತ ಡಿಸ್ಕಷನ್ ಮಾಡೋಣ. ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ಯೂಸ್ಫುಲ್ ಇದೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫೈನಾನ್ಷಿಯಲ್ ಎಜುಕೇಷನ್ ಈ ಸಬ್ಜೆಕ್ಟನ್ನು 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಅದರಲ್ಲಿ ಮತ್ತೆ ಸಬ್ ಕಾನ್ಸೆಪ್ಟ್ಸ್ ಆಗಿ ಚಾಪ್ಟರ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಪಾರ್ಟ್ 1 ಬಂದುಬಿಟ್ಟು ಪಾರ್ಟ್ 1 ಫೌಂಡೇಶನ್ಸ್ ಫಾರ್ ಫೈನಾನ್ಸ್. ಪಾರ್ಟ್ 1ನಲ್ಲಿ ಬೇಸಿಕ್ಸನ್ನು ಕಲೀಲಿಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ ಚಾಪ್ಟರ್ 1 ಬಂದುಬಿಟ್ಟು ಬೇಸಿಕ್ಸ್ ಆಫ್ ಎಕನಾಮಿಕ್ಸ್, ಇಂಟ್ರೊಡಕ್ಷನ್, ಕೀ ಎಕನಾಮಿಕ್ ಟರ್ಮ್ಸ್, ಇನ್ಕಮ್, ಕೀ ಎಕನಾಮಿಕ್ ಟರ್ಮ್ಸಲ್ಲಿ ಇನ್ಕಮ್, ಎಕ್ಸ್ಪೆಂಡಿಚರ್, ಸೇವಿಂಗ್ಸ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ GDP, time value of money, compounding and discounting CAGR, taxation direct and indirect. Next, factors influencing decision making in investments, macro environment factors, micro environment factors. ಸೊ ಇತ್ತೀಚೆಗೆ ಎಲ್ಲೆಡೆ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಡಿಸ್ಕಸ್ ಆಗ್ತಾ ಇರೋದ್ರಿಂದ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದೇ ಕಾರಣ ಸಲುವಾಗಿ ವಿದ್ಯಾರ್ಥಿಗಳಿಗೆ ಟ್ರೇಡಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಮಾಹಿತಿ ಅಥವಾ ಒಂದು ಜ್ಞಾನ ಬರಲಿ ಅಂತ ಈ ಸಬ್ಜೆಕ್ಟನ್ನು ಇಟ್ಟಿದ್ದಾರೆ. ಸೊ ಚಾಪ್ಟರ್ 1 ಈಸ್ ಟೋಟಲಿ ಅಬೌಟ್ ಬೇಸಿಕ್ಸ್ ಆಫ್ ಎಕನಾಮಿಕ್ಸ್. ಸೊ ಚಾಪ್ಟರ್ 2 ಬ್ಯಾಂಕಿಂಗ್ ಇನ್ ಇಂಡಿಯಾ. ಸೊ ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್, ಡೆಫಿನೇಷನ್ ಆಫ್ ಬ್ಯಾಂಕಿಂಗ್, ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್, ನೀಡ್ ಫಾರ್ ಬ್ಯಾಂಕಿಂಗ್, ಫಂಕ್ಷನ್ಸ್ ಆಫ್ ಬ್ಯಾಂಕ್ಸ್, ಟೈಪ್ಸ್ ಆಫ್ ಬ್ಯಾಂಕ್ ಡೆಪಾಸಿಟ್ಸ್, ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಸೊ ಇಟ್ ಈಸ್ ದ ಡೀಟೇಲ್ಡ್ ಇನ್ಫಾರ್ಮೇಷನ್. ನಮಗೆಲ್ಲ ಇದು ಗೊತ್ತೇ ಇದೆ, ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್. ಬಟ್ ಇನ್ನೂ ಅದು ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಎಜುಕೇಷನ್ನಲ್ಲಿ ಹೇಗೆ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನೆಕ್ಸ್ಟು ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ನಾನ್ ರೆಸಿಡೆಂಟ್ ಅಕೌಂಟ್ಸ್. ದೀಸ್ ಆರ್ ದ ಟೈಪ್ಸ್ ಆಫ್ ಅಕೌಂಟ್ಸ್. ದೆನ್ ಡೆಪಾಸಿಟ್ ಇನ್ಶೂರೆನ್ಸ್, PMJDY, ಟ್ರೆಡಿಷನಲ್ ಆ್ಯಂಡ್ ನ್ಯೂ ಏಜ್ ಬ್ಯಾಂಕಿಂಗ್, ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್, ಡಿಜಿಟಲ್ ಪೇಮೆಂಟ್ ಸಿಸ್ಟಮ್, ರೋಲ್ ಆಫ್ RBI ಆ್ಯಸ್ ಬ್ಯಾಂಕಿಂಗ್ ರೆಗ್ಯುಲೇಟರ್, main functions of Reserve Bank of India. Then key policy rates, liquidity rates and a bar ratio. This is the details regarding chapter 2 of part 1. After this, then chapter 3, orientation to financial statements. Financial statements ಅಂದರೆ ಏನಂತ ಡಿಸ್ಕಷನ್ ಮಾಡಿದ್ದಾರೆ ಅಥವಾ ನಾವು ಕಲಿಬೇಕು. So first of all, introduction, it is very mandatory to learn the subjects. Then what are the key financial statements and their purpose? Income statement, profit and loss statement, balance sheet, cash flow statement, understanding accounting equation, assets, liabilities, income bar revenue, expenses, shareholders funds, profit loss. Then important ratios, current ratio, liquid ratio, debt equity ratio, return on equity ratio, return on capital employed, inventory turnover ratio, earnings per share EPS. After that, gross margin ratio, net margin ratio, financial analysis, trend analysis, exercise output. This is the subject regarding the chapter 3. After this, we will go to chapter 4 of the part 1 subject. So chapter 4 is basics of financial planning, how to plan the financial year for a particular company or particular startup. So introduction, it is very mandatory to learn that concept. Then understand the need for financial planning, financial goals, goal value, time to goal or investment horizon, sample financial plan for a young adult. So chapter part 1 ಬಂದ್ಬಿಟ್ಟು ಟೋಟಲ್ ಆಗಿ ಎಲ್ಲ ಬೇಸಿಕ್ಸ್ ಆಗಿದೆ. ಬೇಸಿಕ್ಸ್ ಆಫ್ ಎಕನಾಮಿಕ್ಸ್, ಬ್ಯಾಂಕಿಂಗ್ ಇನ್ ಇಂಡಿಯಾ, ದೆನ್ ಓರಿಯಂಟೇಷನ್ ಟು ದ ಬ್ಯಾಂಕ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ಫೈನಲಿ ಬೇಸಿಕ್ಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್. ಸೊ ಇದು ಪಾರ್ಟ್ 1 ಆಫ್ ದ ಫೈನಾನ್ಷಿಯಲ್ ಎಜುಕೇಷನ್ ಸಬ್ಜೆಕ್ಟ್. ನೆಕ್ಸ್ಟ್ ನೋಡೋದಾದರೆ, ಸೊ ಪಾರ್ಟ್ 2 ಆ್ಯಕ್ಚುಲಿ ಈ ಸಬ್ಜೆಕ್ಟನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳ್ಬೋದು ಅಂದರೆ, ಈಗ ಇತ್ತೀಚೆಗೆ ಇಂಡಿಯಾದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಸ್ಟಾರ್ಟಪ್ಸ್ ಬಗ್ಗೆ ತುಂಬ ಟ್ರೆಂಡ್ ಇದೆ. ಸ್ಟಾರ್ಟಪ್ಸ್ ಹೊಸ ಕಂಪನಿಗಳನ್ನ ಸ್ಟಾರ್ಟ್ ಮಾಡೋದು, ಹೊಸ ಮಿನಿ ಕಂಪನಿಗಳನ್ನ, ಹೊಸ ಶಾಪ್ಗಳನ್ನ, ಹೊಸ ಬಿಸ್ನೆಸ್ಗಳನ್ನ ಸ್ಟಾರ್ಟ್ ಮಾಡೋದು ಈಗ ಟ್ರೆಂಡ್ನಲ್ಲಿದೆ. ಬರೀ ಏನು ಗೊತ್ತಿಲ್ಲದೆ ಟ್ರೆಂಡನ್ನು ಫಾಲೋ ಮಾಡಿದರೆ ಆಗಲ್ಲ. ಸೊ ಬೇಸಿಕ್ಸನ್ನು ಕಲಿತ್ರೆ ನಾವು ಕೂಡ ಈಗ ಕಲಿಯುವ ವಿದ್ಯಾರ್ಥಿಗಳು ಕೂಡ ಒಂದು ಸ್ಟಾರ್ಟಪ್ ಅಥವಾ ಒಂದು ಹೊಸ
ಕಾನ್ಸೆಪ್ಟನ್ನು ಈ ಸಮಾಜಕ್ಕೆ ಈ ದೇಶಕ್ಕೆ ನೀಡ್ಬೋದಂತ ಈ ಸಬ್ಜೆಕ್ಟನ್ನು NEP ಅಡಿಯಲ್ಲಿ ಕಲೀಲಿಕ್ಕೆ ಇಟ್ಟಿದ್ದಾರೆ ಅಂತ ನನ್ನೊಂದು ಅಭಿಪ್ರಾಯ. ಸೊ ಪಾರ್ಟ್ 2 ಅನ್ನು ನೋಡೋದಾದರೆ ಇಟ್ ಈಸ್ ಟೋಟಲಿ ಅಬೌಟ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್, how to do the investment. So chapter 1 is about basics of investment products. Introduction, investment. What are the investment goals, time frame, various investment products, bank savings, government schemes, retirement savings, equity investments, debt and money market investments, mutual funds and ETFs, gold and gold ETFs, real estate REITs. ಸೊ ಇದು ಇನ್ವೆಸ್ಟ್ಮೆಂಟ್ ಬಗ್ಗೆ ಇರೋದು. ಈಗ ಇನ್ವೆಸ್ಟ್ಮೆಂಟ್ ಸಲುವಾಗಿ ಹಲವಾರು ಆ್ಯಪ್ಗಳು ಕಂಪ್ನಿಗಳಿವೆ. ನೀವು ಅಡ್ವರ್ಟೈಸ್ಗಳೆಲ್ಲ ಕೂಡ ನೋಡಿರ್ತೀರ. ಫಾರ್ ಎಕ್ಸಾಂಪಲ್ ಈಗ ಅಪ್ಸ್ಟಾಕ್ಸ್ ಅಂತ ಇದೆ, ಅಪ್ಸ್ಟಾಕ್ಸ್, ಗ್ರೋ, LIC ಕಂಪ್ನೀಸ್ ಮತ್ತು ಮ್ಯೂಚುವಲ್ ಫಂಡ್ಸ್ ಆಯಿತು, ಸಹಿ ಅಂತ ಒಂದು ಆ್ಯಡ್ ಕೂಡ ಬರುತ್ತೆ. ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳು ಇವೆ. ಅಲ್ಲಿ ನಾವು ಟ್ರೇಡಿಂಗ್ ಕೂಡ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, SIP ಮಾಡ್ಬೋದು. ಈ ರೀತಿ ಒಂದು ಮಾಹಿತಿಯನ್ನು ಇದ್ರ ಮುಖಾಂತರ ಕಲಿಬೋದು. ನಾವು ಬಹಳಷ್ಟು ಆ್ಯಡ್ಗಳನ್ನ ನೋಡಿರ್ತೀವಿ, ಆದರೆ ಅದು ಏನಪ್ಪ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ರೆ ನಾವು ಅದರಲ್ಲಿ ಭಾಗವಹಿಸ್ಬೋದು ಅಂತ ಒಂದು ವಿದ್ಯಾರ್ಥಿಗಳಿಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾಹಿತಿನೂ ಕೂಡ ಸರ್ಕಾರದವರು ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟ್ನಿಂದ ಕೊಡ್ತಾ ಇದ್ದಾರೆ. ಸೊ ಚಾಪ್ಟರ್ 2 ನೋಡೋದಾದರೆ ಇನ್ವೆಸ್ಟ್ಮೆಂಟ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ರಿಸ್ಕ್ ಪ್ರೊಫೈಲ್ಸ್. ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಆದರೆ ಅದರಲ್ಲಿ ರಿಸ್ಕ್, ತೊಂದರೆಗಳು, ಪ್ರಾಬ್ಲಮ್ಸ್ ಏನೇನಿರುತ್ತೆ ಅಂತ ಅದನ್ನೂ ಕೂಡ ನೋಡ್ಬೋದು. ಫಸ್ಟ್ ಆಫ್ ಆಲ್ ಇಂಟ್ರೊಡಕ್ಷನ್, investment objectives. What are the objectives of the investment? Growth, income, hybrid ಅಂದರೆ growth and income ಎರಡೂ ಕೂಡ. Secondary objectives, assessing risk profiles, need for risk profiling, factors that influence the investor's risk profile, basics family information, basic personal information, basis financial information, risk profiling tools. So these are the assessing risk profiles. Then diversification and asset allocation. So diversification, asset allocation types. This is the simple discussion about the diversification and asset allocation. Then chapter 3, capital markets ಅಲ್ಲಿ ನೋಡೋದಾದರೆ introduction, what is capital market, how is it different from money market. ಸೊ ಇಲ್ಲಿ ಎರಡು ಮಾರ್ಕೆಟ್ ಇದೆ ಅಂತ ಕನ್ಫರ್ಮ್ ಆಯಿತು. ಒಂದು ಕ್ಯಾಪಿಟಲ್ ಮಾರ್ಕೆಟು, ಇನ್ನೊಂದು ಮನಿ ಮಾರ್ಕೆಟ್. ಇವೆರಡರಲ್ಲೂ ಏನು ಡಿಫ್ರೆನ್ಸ್ ಇದೆ ಅಂತ ಕೂಡ ಕಲಿಯೋದಿದೆ. ವಾಟ್ ಆರ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್, ಹೌ ಆರ್ ಕ್ಯಾಪಿಟಲ್ ಮಾರ್ಕೆಟ್ಸ್ ಡಿಫ್ರೆಂಟ್ ಫ್ರಮ್ ಮನಿ ಮಾರ್ಕೆಟ್ಸ್, ವಾಟ್ ಆರ್ ಶೇರ್ಸ್ ಆ್ಯಂಡ್ ಬಾಂಡ್ಸ್. ದೆನ್ ಪ್ರೈಮರಿ ಮಾರ್ಕೆಟ್, ಇಶ್ಯೂ ಆಫ್ ಶೇರ್ಸ್. ಸೆಕೆಂಡರಿ ಮಾರ್ಕೆಟ್, ಓವರ್ ದ ಕೌಂಟರ್, ಸ್ಟಾಕ್ ಎಕ್ಸ್ಚೇಂಜ್, ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್. ದೆನ್ ಚಾಪ್ಟರ್ 4, ಸ್ಟಾಕ್ ಸೆಲೆಕ್ಷನ್ ಆ್ಯಂಡ್ ಸ್ಟಾಕ್ ರಿಟರ್ನ್ ರಿಸ್ಕ್. ಸೊ ಇದರಲ್ಲಿ ಬಂದುಬಿಟ್ಟು ಇಂಟ್ರೊಡಕ್ಷನ್, ಫಂಡಮೆಂಟಲ್ ಅನಲೈಸಿಸ್, technical analysis. Part 3 we will see chapter 1, introduction to mutual funds. Introduction about mutual funds, micro level, macro level. Micro andre primary level, macro andre tertiary level alli barutte. Advantages of mutual funds, limitations of mutual funds, key participants in the mutual fund industry, history of mutual funds in India, major fund houses in India, mutual fund schemes. ಈ ಮ್ಯೂಚುವಲ್ ಫಂಡ್ಸ್ ಬಗ್ಗೆನೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅದನ್ನೂ ಕೂಡ ನೋಡಿ. ಸೊ ದೆನ್ key participants in the mutual fund industry, history of mutual funds in India, major fund houses in India, mutual fund schemes. Then by organization structure, by portfolio management strategy, by investment objective, by underlying portfolio, by sector, by themes or solution oriented. This is about the mutual funds. And then net asset value finally. Chapter 2 is about criteria for selection of mutual funds. So on what objectives we have to select the mutual funds. ಮ್ಯೂಚುವಲ್ ಫಂಡ್ಸನ್ನು ಹೇಗೆ ಆಯ್ಕೆ ಮಾಡ್ಬೋದು, ನಮ್ಗೆ ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಕ್ರೈಟೀರಿಯಾ ಫಾರ್ ಸೆಲೆಕ್ಷನ್ ಆಫ್ ಮ್ಯೂಚುವಲ್ ಫಂಡ್ಸನ್ನು ಓದಲೇಬೇಕು. ಸೊ ಇದರಲ್ಲಿ ನೋಡೋದಾದರೆ ಇಂಟ್ರೊಡಕ್ಷನ್, ಇದಂತೂ ಎಲ್ಲದರಲ್ಲೂ ಸೇಮ್ ಇದೆ. ಮ್ಯೂಚುವಲ್ ಫಂಡ್ ರಿಟರ್ನ್ಸ್, ಡ್ರೈವರ್ಸ್ ಆಫ್ ರಿಟರ್ನ್ಸ್ ಆ್ಯಂಡ್ ರಿಸ್ಕ್ ಇನ್ ಅ ಸ್ಕೀಮ್, ಮೇಜರ್ಸ್ ಆಫ್ ರಿಟರ್ನ್ಸ್, ಕ್ವಾಂಟಿಟೇಟಿವ್ ಮೆಜರ್ಸ್ ಆಫ್ ಫಂಡ್ ಮ್ಯಾನೇಜರ್ ಪರ್ಫಾರ್ಮೆನ್ಸ್, absolute relative returns, measures of risk adjusted returns, Sharpe ratio, then Trainer ratio, alpha, beta, tracking error. ಇದು ಚಾಪ್ಟರ್ 2 ಆಯಿತು. ಚಾಪ್ಟರ್ 3 ಅಲ್ಲಿ ಬಂದುಬಿಟ್ಟು ಫೈನಾನ್ಷಿಯಲ್ ಪ್ಲ್ಯಾನಿಂಗ್, ಲೈಫ್ ಸೈಕಲ್ ಆ್ಯಂಡ್ ಪರ್ಸ್ನಲ್ ಬಜೆಟ್. ನಮ್ಮ ಪರ್ಸ್ನಲ್ ಬಜೆಟನ್ನು ಹೇಗೆ ಮೇಂಟೈನ್ ಮಾಡುವುದು ಅಥವಾ ಒಂದು ಪ್ಲ್ಯಾನ್ ಮಾಡೋದು ಅಂತ. ಇಂಟ್ರಡಕ್ಷನ್, ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ವಾಟ್ ಆರ್ ದ ಸ್ಟೆಪ್ಸ್ ಟು ಮೇಕ್ ಅ ಫೈನಾನ್ಷಿಯಲ್ ಪ್ಲ್ಯಾನ್.
Defining the client-planner relationship, gather client data, including goals, analyze and evaluate financial status, develop and present financial planning recommendations, implement the financial planning recommendations, monitor the financial planning recommendations, then understanding the financial life cycle, personal budget. So this is the syllabus of financial education syllabus. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಯಾರ್ಯಾರಿಗೆ ಇನ್ನೂ ಡೌಟ್ಸ್ ಇದೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಹಾಗೆ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಅಲ್ಲಿಯೂ ಕೂಡ ಬಂದು ನಿಮ್ಮ ಕ್ವೆರೀಸನ್ನು ಸಾಲ್ವ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ಏನಾದರೂ ಎಕ್ಸ್ಪ್ಲೈನ್ ಮಾಡುವಾಗ ಮಿಸ್ಟೇಕ್ಸ್ ಆಗಿದ್ದರೆ ದಯವಿಟ್ಟು ನನಗೇ ತಿಳಿಸಿ, ಯಾಕಂದರೆ ನನ್ನ ತಪ್ಪನ್ನು ನಾನೇ ತಿದ್ಕೋಬೇಕು. ಬೇರೆಯವ್ರಿಗೆ ಹೇಳಿದರೆ ಅದು ತಿದ್ದಕ್ಕಾಗಲ್ಲ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಥ್ಯಾಂಕ್ಸ್. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.